ಮೋಸ ಮಾಡೋರು ಇರೋವರೆಗೂ ಮೋಸ ಹೋಗೋರು ಇದ್ದೇ ಇರ್ತಾರೆ. ಅದಕ್ಕೆ ಈ ಘಟನೆ ಒಂದು ತಾಜಾ ಉದಾಹರಣೆ. ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಸ್ನೇಹಿತನನ್ನು ನಂಬಿ ಲಕ್ಷ ಲಕ್ಷ ಹಣವನ್ನು ಕಳೆದುಕೊಂಡಿದ್ದಾನೆ ವ್ಯಕ್ತಿಯೊಬ್ಬ. ಫೇಸ್ಬುಕ್ನಲ್ಲಿ ತನ್ನ ಹಳೆ ಸ್ನೇಹಿತನ ಫ್ರೆಂಡ್ ರಿಕ್ವೆಸ್ಟನ್ನು ವ್ಯಕ್ತಿ ಮೊದಲು ನೋಡ್ತಾನೆ. ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಂತೆ ಇಬ್ಬರ ನಡುವೆ ಚಾಟಿಂಗ್ ಶುರುವಾಗುತ್ತೆ. ನಾನು ದುಬೈನಲ್ಲಿದ್ದೀನಿ, ಸದ್ಯದರಲ್ಲಿಯೇ ಭಾರತಕ್ಕೆ ಬರ್ತಾ ಇದ್ದೀನಿ ಅಂಥೇಳಿ ವಂಚಕ ನಂಬಿಸ್ತಾನೆ. ನನ್ನ ಹತ್ತಿರ ಇರುವಂತಹ ಹಣವನ್ನು ಭಾರತಕ್ಕೆ ತಂದರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಹೀಗಾಗಿ ನಿನ್ನ ಅಕೌಂಟ್ಗೆ ಹಣವನ್ನು ಹಾಕ್ತೀನಿ, ಬಳಿಕ ತಗೊಳ್ತೀನಿ ಅಂಥೇಳಿ ನಂಬಿಸ್ತಾನೆ. ಬಳಿಕ ಅಕೌಂಟ್ ನಂಬರನ್ನು ಪಡೆದು ನಕಲಿ ರಸೀದಿಯನ್ನು ವಂಚಕ ಕಳುಹಿಸ್ತಾನೆ. ಸೌದಿಯಲ್ಲಿ ತೊಂದರೆಯಲ್ಲಿ ತಗಲಾಕೊಂಡು ಬಿಟ್ಟಿದ್ದೀನಿ, 1.5 ಲಕ್ಷವನ್ನು ಹಾಕು ಅಂಥೇಳಿ ಆತನ ಕೈಯಿಂದಲೇ ಹಾಕಿಸ್ಕೊಳ್ತಾನೆ. ಬಳಿಕ ಅಕೌಂಟ್ ಸ್ಟೇಟಸ್ ನೋಡಿದಾಗ ಮೋಸ ಹೋಗಿರುವ ವ್ಯಕ್ತಿಗೆ ಗೊತ್ತಾಗುತ್ತೆ. ಆಡುಗೋಡಿ ಪೊಲೀಸರಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳ ಬಂಧನ ಆಗಿರುವಂಥದ್ದು. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಘಟನೆ, ಈ ಪ್ರಕರಣವೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ನಮ್ಮ ಕಣ್ಮುಂದಿರುವಂಥದ್ದು. ಕಷ್ಟದಲ್ಲಿ ಸಿಲುಕಿದ್ದೇನೆ ಅಂಥೇಳಿ ಹಳೆ ಸ್ನೇಹಿತನ ಸೋಗಿನಲ್ಲಿ ಮೆಸೇಜ್ ಮಾಡಿ ಲಕ್ಷ ಲಕ್ಷ ಹಣವನ್ನು ವಂಚಿಸಿರುವಂತಹ ಪ್ರಕರಣ ಇದು. ಹಳೆ ಫ್ರೆಂಡನ್ನು ನಂಬಿ ಈಗ ಹಣವನ್ನು ಕಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಕಂಪ್ಲೇಂಟ್ನ ಆಧಾರದ ಮೇಲೆ, ದೂರಿನ ಆಧಾರದ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನ ಆರೋಪಿಗಳ ಬಂಧನ ಆಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಾಗೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಈ ಹಣ ಕ್ರೆಡಿಟ್ ಆದಾಗ ಮೊಬೈಲ್ಗೊಂದು ಮೆಸೇಜ್ ಬರುತ್ತೆ, ಬಟ್ ಈ ಮೋಸ ಹೋದಂತಹ ವ್ಯಕ್ತಿಗೆ ಅದರ ಅರಿವಾಗಲಿಲ್ವಾ? ಯಾಕೆ ಇಷ್ಟೊಂದು ಡಿಲೇ ಆಗಿದ್ದು? ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ ಅಂತ ಹೇಳಿ? ಬೆಂಗಳೂರಿನಲ್ಲಿ ವ್ಯಕ್ತಿ ಒಬ್ಬನಿಗೆ ತನ್ನ ಹಳೆ ಸ್ನೇಹಿತನೊಬ್ಬ ಫೇಸ್ಬುಕ್ ಮೂಲಕ ರಿಕ್ವೆಸ್ಟ್ ಅನ್ನು ಕಳಿಸ್ತಾನೆ. ರಿಕ್ವೆಸ್ಟ್ ಕಳಿಸಿದಾದ್ಮೇಲೆ ಹಳೆ ಸ್ನೇಹಿತ ರಿಕ್ವೆಸ್ಟ್ ಕಳಿಸಿದ ಅನ್ನೋ ಕಾರಣಕ್ಕೆ ಸಾಕಷ್ಟು ಖುಷಿಯಾಗಿ ಅದನ್ನ ರಿಪ್ಲೈ ಮಾಡ್ತಾನೆ. ರಿಪ್ಲೈ ಮಾಡಿದ ಬಳಿಕ ಒಂದಷ್ಟು ಆಮಿಷಗಳನ್ನ ಒಡ್ಡುವ ರೀತಿಯಲ್ಲಿ ಆತನಿಗೆ ಹೇಳಿ ನಂಬಿಕೆಯನ್ನ ಗಳಿಸ್ಕೊತಾನೆ. ಅದಾದ ಬಳಿಕ ಅವನು ಹಣ ಕ್ರೆಡಿಟ್ ಆಗೋ ವಿಚಾರ ಕೂಡ ಅವನಿಗೆ ಗೊತ್ತಾಗಲ್ಲ. ಅದರ ಜೊತೆಗೆ ಈತನಿಂದ ನಾನು ದುಬೈಯಲ್ಲಿ ಈ ರೀತಿ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದೀನಿ, ಹಾಗಾಗಿ ಆ ಸಮಸ್ಯೆಯಿಂದ ಮುಕ್ತಿ ಪಡಿಬೇಕು ಅಂದ್ರೆ ಇಂತಿಷ್ಟು ದುಡ್ಡು ಬೇಕಾಗ್ತಾ ಇದೆ, ಹಾಗಾಗಿ ನೀವು ದುಡ್ಡು ಕೊಡಿ ಅಂತ ಹೇಳಿ ಅವನಿಗೆ ಮನವೊಲಿಸಿ ಆತನ ಬಳಿ ಸುಮಾರು 6 ರಿಂದ 7 ಲಕ್ಷ ರೂಪಾಯಿ ಹಾಕಿಸ್ಕೊಂಡಿದ್ದಾನೆ. ಅದನಂತರ ಅವನ ಅಕೌಂಟ್ ಡೀಟೇಲ್ಸ್ ಕೊಟ್ಟ ಬಳಿಕ ಅಕೌಂಟ್ ನಲ್ಲಿರುವಂತ ಅಮೌಂಟ್ ಕೂಡ ಕ್ರೆಡಿಟ್ ಮಾಡ್ಕೊಂಡಾನೆ. ಆ ಕ್ರೆಡಿಟ್ ಆಗಿರುವಂತ ವಿಚಾರಗಳು ಕೂಡ ಇವನಿಗೆ ಗೊತ್ತಾಗೋದಿಲ್ಲ. ನಂತರವಾಗಿ ಲೇಟ್ ಆಗಿ ಗೊತ್ತಾದಂತ ಸಂದರ್ಭದಲ್ಲಿ ನನ್ನ ಸ್ನೇಹಿತ ಅಲ್ಲ, ನಾನು ಮೋಸ ಹೋಗಿದ್ದೀನಿ ಅನ್ನುವಂತ ಕಾರಣಕ್ಕೆ ಗೊತ್ತಾಗಿ ಕೂಡಲೇ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೊಟ್ಟಿದೆ. ದೂರನ್ನ ದಾಖಲಿಸಿಕೊಂಡಂತ ಆಡುಗೋಡಿ ಪೊಲೀಸರು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆತನ ಅಕೌಂಟ್ ಇಂದ ಕ್ರೆಡಿಟ್ ಆಗಿದ್ದಂತ ದುಡ್ಡಿನ ಮೂಲದಿಂದ ಈ ಆರೋಪಿಗಳನ್ನ ಬಂಧಿಸಿರುವಂತದ್ದು. ಈಗಾಗಲೇ ವಂಚನೆ ಮಾಡಿದಂತ 6 ಜನ ಆರೋಪಿಗಳನ್ನ ಬಂಧನ ಮಾಡಿರುವಂತ ಆಡುಗೋಡಿ ಪೊಲೀಸರು ಈಗ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇದೇ ರೀತಿ ಬೇರೆ ಯಾರಿಗಾರು ವಂಚನೆ ಮಾಡಿದ್ದಾರೆ ಆರೋಪಿಗಳು ಅನ್ನುವಂಥದ್ದನ್ನ ಪತ್ತೆ ಮಾಡುವ ಕೆಲಸ ಈಗ ಆಡುಗೋಡಿ ಪೊಲೀಸರು ಮಾಡ್ತಿರುವಂತದ್ದು. ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ನನ್ನ ಬಳಿ ಇರುವಂತಹ ಹಣ ಭಾರತಕ್ಕೆ ತಂದರೆ ತೆರಿಗೆ ಕಟ್ಟಬೇಕು ಅಂಥೇಳಿ ಹಳೆ ಸ್ನೇಹಿತನಿಗೆ ವಂಚಿಸಿ ಲಕ್ಷ ಲಕ್ಷ ಹಣವನ್ನು ಪೀಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 7 ಆರೋಪಿಗಳ ಬಂಧನ ಆಗಿದೆ. ಈ 7 ಆರೋಪಿಗಳು ಯಾರು, ಈತನಿಗೆ ಯಾಕಾಗಿ ಟಾರ್ಗೆಟ್ ಮಾಡಿದರು, ಮತ್ತಿನ್ಯಾರ್ಯಾರಿಗೆ ಇದೇ ರೀತಿ ಇವರು ವಂಚಿಸಿದ್ದಾರೆ, ಎಲ್ಲವೂ ಕೂಡ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ.